ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಾವಿವತ್ತು ಬಾಲಿಯ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರ್ತಕ್ಕಂಥ ತೆಗನುಂಗನ್ ಜಲಪಾತವನ್ನು ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನೋಡಿ, ಈ ತೆಗನುಂಗನ್ ವಾಟರ್ ಫಾಲ್ ಇದೆಯಲ್ಲ, ಇದು ಉಬೂದ್ನಿಂದ ಬಹಳ ಹತ್ತಿರದಲ್ಲೇ ಇರ್ತಕ್ಕಂಥ ಒಂದು ಜಲಪಾತ ಸ್ನೇಹಿತರೆ. ಉಬೂದ್ನಿಂದ ಕೇವಲ 20-30 ನಿಮಿಷದ ಒಂದು ಜರ್ನಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಈ ಜಲಪಾತ, ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಈ ತೆಗನುಂಗನ್ ಜಲಪಾತ ಇರ್ತಕ್ಕಂಥದ್ದು ನಾನು ಆಗಲೇ ಹೇಳ್ದಂಗೆ ಉಬೂದ್ ಹತ್ರನೇ ಇದೆ. ಇದು ಗಿಯಾನ್ಯಾರ್ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಬರ್ತಕ್ಕಂಥದ್ದು. ಕೆಮೆನುಹ್ ಅಂತಕ್ಕಂಥ ಒಂದು ಹಳ್ಳಿನಲ್ಲಿ ಬರ್ತಕ್ಕಂಥದ್ದಿದು. ನಾನು ಆಗಲೇ ಹೇಳ್ದಂಗೆ ಈ ಉಬೂದ್ನಿಂದ 20-30 ನಿಮಿಷಗಳ ಪ್ರಯಾಣ ಮಾಡಿದ್ರೆ ನಮಗೆ ಸಿಗುತ್ತೆ. ಬರ್ತಾ ಸ್ನೇಹಿತರೆ, ಈ ನೈಸರ್ಗಿಕ ತಾಣ ಇದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥ ದಟ್ಟವಾದ ಹಸಿರು ಕಾಡಿನಿಂದ ಕೂಡಿರ್ತಕ್ಕಂಥದ್ದು. ಇದ್ರ ಮಧ್ಯೆ ಬೆಟ್ಟಗಳ ಮಧ್ಯದಿಂದ ಧುಮ್ಮುಕ್ಕಿ ಹರಿತಕ್ಕಂಥ ಈ ಜಲಪಾತ ನೋಡೋದಕ್ಕೆ ಅದ್ಭುತ ಸ್ನೇಹಿತರೆ. ನೋಡಿ, 15-20 ಮೀಟರ್ ಎತ್ತರದಿಂದ ಬೀಳ್ತಾ ಇದೆ. ಇದನ್ನು ಬೇರೆ ಬೇರೆ ಜಲಪಾತಗಳಿಗಿಂತ ವಿಭಿನ್ನವಾಗಿದೆ ಅಂತ ನಾವು ಹೇಳ್ಬೋದು. ಇದು ಬೆಟ್ಟದಿಂದ ಧುಮ್ಮಿಕ್ಕಿದ್ರೂ ಸಹ ಒಂದು ಸಮತಟ್ಟಾಗಿರ್ತಕ್ಕಂಥ ಹಳ್ಳದಲ್ಲೂ ಸಹ ಇದು ಹರಿತಕ್ಕಂಥದ್ದನ್ನ ನಾವು ನೋಡ್ತೀವಿ ಸ್ನೇಹಿತರೆ. ಆಮೇಲೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಇದರ ಒಂದು ಫಾಲಲ್ಲಿ ನೋಡಿ ಸ್ನಾನ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಈಗ ನೀರು ಕಡಿಮೆ ಇರೋದ್ರಿಂದ ಸ್ನಾನ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಆದರೆ ಮಳೆಗಾಲದಲ್ಲಿ ಹೆಚ್ಚಿನ ಒಂದು ನೀರು ಧುಮ್ಮುಕೋದ್ರಿಂದ ನಾವು ಬಹಳ ಜಾಗೃತವಾಗಿ ಇರಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಜೊತೆಗೆ ಈ ಒಂದು ನೀರಿನ ಅರಿವಿದೆಯಲ್ಲ, ಈಗಲೇ ಇಷ್ಟೊಂದಿದೆ, ಮಳೆಗಾಲದಲ್ಲಿ ಹೇಗಿರಬೇಕು ಸ್ನೇಹಿತರೆ. ಬನ್ನಿ, ನೀವು ಒಮ್ಮೆ ಈ ಒಂದು ಜಲಪಾತವನ್ನು ನೋಡಿ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ಬಾಲಿಯಲ್ಲಿ ಇರ್ತಕ್ಕಂಥ ಈ ಜಲಪಾತ ಇಳಿಬೇಕಾದ್ರೆ ಅನೇಕ ಮೆಟ್ಟಿಲುಗಳನ್ನ ನಾವು ಇಳಿದು ಹೋಗಬೇಕಾಗತ್ತೆ. ಸುಮಾರು 150 ಹೆಚ್ಚಿಗೆ ಮೆಟ್ಟಿಲಿರಬಹುದು. ಜೊತೆಗೆ ಇಲ್ಲಿನ ಒಂದು ಪ್ರಕೃತಿ ಇದೆಯಲ್ಲ, ಫೋಟೋಶೂಟ್ ಮಾಡೋಕ್ಕಂತೂ ಅದ್ಭುತವಾಗಿರ್ತಕ್ಕಂಥ ಸ್ಥಳ ಸ್ನೇಹಿತರೆ. ನೋಡಿ,
ಜಲಪಾತದ ಎದುರು ನಿಂತ್ಕೊಂಡು ಫೋಟೋ ತೆಗೆಸ್ಕೊಳೋದು ಮತ್ತು ಸುತ್ತಲಿನ ಒಂದು ಹಸಿರಿನ ಒಂದು ಕಾನನ ತುಂಬ ಅದ್ಭುತವಾಗಿದೆ. ಜೊತೆಗೆ ಇಲ್ಲಿ ರೆಸ್ಟೋರೆಂಟ್ಗಳು ಸಹ ಇದೆ, ನಮ್ಮ ಇಂಡಿಯನ್ ರೆಸ್ಟೋರೆಂಟು ಸಹ ಇದೆ. ಒಂದು ಎಲ್ಲ ಅನುಕೂಲಗಳು ಇರ್ತಕ್ಕಂಥ ಒಂದು ಸ್ಥಳ ಆಗಿದೆ ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ, ನೀವು ಬರಬೇಕು ಅಂದರೆ ಬೆಳಗ್ಗೆ 9 ಗಂಟೆ ಒಳಗೆ ಬಂದರೆ ತುಂಬ ಜನ ಕಡಿಮೆ ಇರ್ತಾರೆ, ನೋಡಬಹುದು. ಮಧ್ಯಾಹ್ನದ ಹೊತ್ತು ಜನ ಜಾಸ್ತಿ ಆಗ್ತಾರೆ. ಬನ್ನಿ ಸ್ನೇಹಿತರೆ, ನೀವು ಒಮ್ಮೆ ಈ ಒಂದು ಜಲಪಾತವನ್ನು ವೀಕ್ಷಣೆ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ನೋಡಿ, ಇಂಡೋನೇಷ್ಯಾದ ಅತ್ಯಂತ ಸುಂದರ ಮತ್ತು ಜನಪ್ರಿಯ ಪ್ರವಾಸಿ ತಾಣ ಈ ಬಾಲಿ ಸ್ನೇಹಿತರೆ. ನೋಡಿ, ಈ ದ್ವೀಪದಲ್ಲಿ ಅನೇಕ ದೇವಾಲಯಗಳಿದೆ. ಈ ದ್ವೀಪವನ್ನು ದೇವತೆಗಳ ದ್ವೀಪ ಅಂತಲೂ ಸಹ ಕರೀತಾರೆ. ನೋಡಿ, ಇಂಡೋನೇಷ್ಯಾ ಇದೆಯಲ್ಲ, ಇದು ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರವಾಗಿದ್ದರೂ ಸಹ ಹಿಂದೂ ಧರ್ಮಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿನ ಸಂಸ್ಕೃತಿಗಳು, ಹಬ್ಬ ಹರಿದಿನಗಳು, ಸಂಪ್ರದಾಯಗಳು ಎಲ್ಲವೂ ಸಹ ಭಾರತೀಯ ಹಿಂದೂ ಸಂಪ್ರದಾಯಕ್ಕೆ ನಾವು ಹತ್ತಿರದಲ್ಲಿ ನೋಡ್ಬೋದು ಸ್ನೇಹಿತರೆ. ನೋಡಿ, ಈ ದೇವಾಲಯಗಳನ್ನು ಉಲುವಾಟು, ತನಾಹ್ಲೋಟ್ ಮತ್ತು ಬೆಸಾಕಿಹ್ ಅಂತ ಹೇಳಿ ಕರೀತಾರೆ ಇಲ್ಲಿನ ಒಂದು ದೇವಾಲಯಗಳನ್ನು. ಇದು ಅತ್ಯಂತ ಪ್ರಸಿದ್ಧವಾಗಿದ್ದಾವೆ ಮತ್ತು ಇದು ಸಮುದ್ರ ತೀರ ಮತ್ತು ಪರ್ವತಗಳ ಮೇಲೆ ಇದೆ. ಜೊತೆಗೆ ಇದು ಪುಣ್ಯಸ್ಥಾನ ಅಂತ ನಾವೇನು ಕರಿತೀವಿ. ನೋಡಿ, ಇಲ್ಲಿ ಈ ಒಂದು ನೀರೇನಿದೆ, ಪರ್ವತದ ಮೇಲಿಂದ ಬರ್ತಕ್ಕಂಥ ನೀರು, ಅದರಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಥವಾ ಒಳ್ಳೆಯದಾಗುತ್ತೆ ಅಂತೇಳಿ ಇಲ್ಲಿ ಸ್ನಾನ ಸಹ ಮಾಡ್ತಾಯಿದ್ದಾರೆ. ಈ ತೆನಾಹ್ಲೋಟ್ ಅಂತಕ್ಕಂಥ ಮತ್ತು ಬೆಸಾಕಿಹ್ ಅಂತಕ್ಕಂಥ ದೇವಾಲಯಗಳಿದಾವಲ್ಲ, ಇದು ಉಬುದ್ನ ಒಂದು ಸಾಂಸ್ಕೃತಿಕ ಕೇಂದ್ರಕ್ಕೆ ಕಳೆಯನ್ನು ತಂದಿದೆ. ಹಾಗಾಗಿ ಈ ದೇವಾಲಯಗಳು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಸಾರೋದರಲ್ಲಿ ಬಹಳ ಪ್ರಸಿದ್ಧಿಯನ್ನು ಹೊಂದಿದೆ. ಹತ್ತತ್ರ ನಮ್ಮ ಭಾರತೀಯ ಸಂಸ್ಕೃತಿಯನ್ನೇ ಹೊಂದಿರತಕ್ಕಂಥ ಎಲ್ಲ ಒಂದು ಆಚರಣೆಗಳನ್ನೂ ಸಹ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ನೋಡಿ, ಎಷ್ಟೊಂದು ಜನ ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ದೇವಾಲಯಗಳನ್ನ ದರ್ಶನ ಮಾಡಿ ಬರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಸ್ನೇಹಿತರೆ. ತುಂಬ ಖುಷಿ ವಿಚಾರ, ತುಂಬ ಚೆನ್ನಾಗಿದೆ. ನೋಡಿ, ಎಷ್ಟು ಒಂದು ಜನಗಳು, ಪ್ರವಾಸಿಗರು ಇಲ್ಲಿ ತುಂಬಾ ಬರ್ತಾರೆ ಸ್ನೇಹಿತರೆ. ಹಾಗಾಗಿ ಬಾಲಿ ಒಂದು ಅತ್ಯಂತ ಜನಪ್ರಿಯ ಪ್ರವಾಸಿ ಸ್ಥಳವೂ ಸಹ ಆಗಿದೆ ಸ್ನೇಹಿತರೆ. ನೋಡಿ, ಈ ದೇವಾಲಯದ ವಾಸ್ತುಶಿಲ್ಪಗಳಿದ್ದಾವಲ್ಲ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿನ ಪ್ರತಿಯೊಂದು ಮನೆ ಮುಂದೆಲೂ ಸಹ ಚಿಕ್ಕ ಚಿಕ್ಕ ಒಂದು ದೇವಾಲಯಗಳನ್ನ ನಾವು ಎಲ್ಲ ಮನೆ ಮುಂದೂ ಸಹ ನಾವು ನೋಡ್ಬೋದು ಸ್ನೇಹಿತರೆ. ಬಹಳ ಸಾಂಪ್ರದಾಯಿಕ ಶೈಲಿನಲ್ಲಿ
ಇಲ್ಲಿನ ಜನ ಉಡುಗೆ ತೊಡುಗೆಗಳನ್ನು ಸಹ ಹಾಕ್ಕೊಂಡಿರ್ತಾರೆ. ಒಂದು ನಮ್ಮ ಪಂಚೆ ಬಿಳಿ ಶರ್ಟನ್ನು ಹಾಕ್ಕೊಂಡು ದೇವಾಲಯಕ್ಕೆ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಮತ್ತು ಇಲ್ಲಿನ ಒಂದು ನೃತ್ಯ ಕೆಚಕ್ ಅಂತಕ್ಕಂತ ಹೇಳಿ ಒಂದು ನೃತ್ಯ, ಬಾರಾಂಗ್ ಅಂತಕ್ಕಂಥ ಒಂದು ಸಾಂಪ್ರದಾಯಿಕ ನೃತ್ಯಗಳನ್ನು ಸಹ ಇಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಬರಾಂಗ್ ಎಂಬ ಸಾಂಪ್ರದಾಯಿಕ ನೃತ್ಯ ಬಹಳ ಪ್ರಸಿದ್ಧಿ. ಇದರಲ್ಲಿ ನಮ್ಮ ರಾಮಾಯಣದ ಕಥೆಗಳನ್ನು ಆಧರಿಸಿ ನೃತ್ಯಗಳನ್ನ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತಲೂ ಸಹ ನಾವು ಇದನ್ನು ಕರಿಬಹುದು. ನೋಡಿ, ಈ ಭತ್ತದ ಗದ್ದೆಗಳು ಕಾಣ್ತಾ ಇದೆಯಲ್ಲ ನಮ್ಮ ಮುಂದೆ, ಇದು ವಿಶ್ವವಿಖ್ಯಾತಿ ಪಡೆದಿದೆ. ಯಾತಕ್ಕೆ ಅಂದರೆ ಸ್ನೇಹಿತರೆ, ಈ ಬಾಲಿಯ ಭತ್ತದ ಗದ್ದೆಗಳಿದೆಯಲ್ಲ, ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಚೀನ ಪದ್ಧತಿಯಿಂದ ಈ ಒಂದು ಭತ್ತವನ್ನು ಬೆಳೀತಾರೆ ಸ್ನೇಹಿತರೆ. ಈ ಗದ್ದೆಗಳು ಇಷ್ಟೊಂದು ಫೇಮಸ್ ಆಗೋಕ್ಕೆ ಕಾರಣ, ಇದನ್ನು ಸುಬಾಕ್ ಅಂತಕ್ಕಂಥ ಒಂದು ಸಾಂಪ್ರದಾಯಿಕ ನೀರಾವರಿ ಪದ್ಧತಿನಲ್ಲಿ ಇದನ್ನು ಬೆಳೀತಾರೆ ಸ್ನೇಹಿತರೆ. ಹಾಗಾಗಿ ಇದು ತುಂಬ ಪ್ರಸಿದ್ಧಿ ಹೊಂದಿದೆ. ಈಗ ಸ್ನೇಹಿತರೆ, ಈ ಒಂದು ಭತ್ತದ ಗದ್ದೆ ಸದ್ಯಕ್ಕೆ ಈ ಒಂದು ಟೈಮ್ ಇಲ್ಲ ಅನಿಸುತ್ತೆ, ಬೆಳೆಗಳಿಲ್ಲ, ಖಾಲಿ ಗದ್ದೆಗಳಿದೆ. ಹಾಗಾಗಿ ಅಷ್ಟು ಸುಂದರವಾಗಿ ಕಾಣ್ತಾ ಇಲ್ಲ. ಆದ್ರೂ ಈ ಒಂದು ಪದ್ಧತಿ ವಿಶ್ವವಿಖ್ಯಾತಿ ಪಡೆದಿರ್ತಕ್ಕಂಥದ್ದು ಒಂದು ವಿಶೇಷ ಸ್ನೇಹಿತರೆ. ಜೊತೆಗೆ ತೆಂಗಿನ ಮರಗಳ ಸಾಲು, ಭತ್ತದ ಒಂದು ಗದ್ದೆಗಳು ಏನು ಸ್ಟೆಪ್ ಬೈ ಸ್ಟೆಪ್ಪು ಶ್ರೇಣೀಕೃತವಾಗಿರ್ತಕ್ಕಂಥದ್ದು ನೋಡೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಅನುಭವವನ್ನು ನೀಡುತ್ತೆ ಸ್ನೇಹಿತರೆ. ಹಾಗಾಗಿ ಬಾಲಿಗೆ ಬಂದವರೆಲ್ಲರೂ ಸಹ ಈ ಭತ್ತದ ಗದ್ದೆಯನ್ನು ನೋಡ್ಕೊಂಡು ಹೋಗ್ತಕ್ಕಂಥದ್ದು ಒಂದು ವಿಶೇಷ ಸ್ನೇಹಿತರೆ. ಹಾಗಾಗಿ ನೀವು ಒಮ್ಮೆ ಈ ಭತ್ತದ ಗದ್ದೆ ಮತ್ತು ಬಾಲಿಯನ್ನು ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸ್ನೇಹಿತರೆ.